ಎಕ್ಸಾಕ್ಟ್ಲಿ. ಅಂದರೆ ನಿಮಗೆ ಗೊತ್ತಿಲ್ಲದಲ್ಲೇ ಆ ಮನುಷ್ಯನ ಫಾಲೋ ಆಗ್ತೀರಿ. ಯಾಕೆಂದರೆ ಈಗ ಅವ್ರ ಸಿಂಪ್ಲಿಸಿಟಿ ಇರ್ಬೋದು. ಅವ್ರನ್ನ ಈಗ ನಾನು ಅಪ್ಪು ಸರ್ ಜೊತೆ ಕೂಡ ತುಂಬ ಕ್ಲೋಸ್ ಇದ್ದೆ ನಾನು ಮುಂಚೆ. ಅಂದರೆ ಅವ್ರ ಸಿಂಪ್ಲಿಸಿಟಿ ನಾನು ಯಾವಾಗಲೂ ನೋಡ್ತಿದ್ದೆ. ಈಗ ಅವ್ರು ಆದಮೇಲೆ ನಾನು ನೋಡಿದ್ದೆ ದರ್ಶನ್ ಸರ್. ನನಗಾಗಲಿ ಕಾರ್ತಿಕ್ಗಾಗಲಿ ಸುಮಾರು ಜನ ಕಲಾವಿದ್ರಿ ಸಿನಿಮಾದಲ್ಲಿ ಯಾರು ಮಾಡಿದ್ದಾರೆ, ಅವರೆಲ್ಲರಿಗೂ ಒಂದು ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಒಬ್ಬರೇ ವ್ಯಕ್ತಿ ಎರಡನೇ ಸಲ ಒಬ್ರು ಟರ್ನಿಂಗ್ ಪಾಯಿಂಟ್ ಕೊಡ್ತಿರೋದು ನನಗೆ ಅದರ ಪ್ರಕಾಶ್ ಸರ್ ಅನಿಸುತ್ತೆ. ಸೊ ಈ ಸಿನಿಮಾ ರಿಲೀಸ್ ಆದಮೇಲೆ ಡೆಫಿನೆಟ್ಲಿ ನನಗೆ ವೈಯಕ್ತಿಕವಾಗಿ ನನ್ನ ಪ್ರೊಫೆಷನಲ್ ಕರಿಯರ್ಸಲ್ಲಿ ತುಂಬ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾಳಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ನೋಡೋಕ್ಕಷ್ಟೇ ಆ ಥರ ಅಜಾನುಬಾಹು, ಆದರೆ ಅವ್ರು ತುಂಬ ಸರಳ. ಆಮೇಲೆ ಮಾತು, ನಿಮ್ಮ ಮಾತಾಡಿಸೋ ರೀತಿ, ನಡ್ಕೊಳ್ಳೋ ರೀತಿ, ನಿಮ್ಮ ಜೊತೆ ಆ ನಡೆ ನುಡಿ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ಕಲಿಬೇಕು ಡೆಫಿನೆಟ್ಲಿ ಅವರಿಂದ. ನಾನು ಇದ್ದಿದ್ದು ರೂಮು 60,000 ರೆಂಟ್ ಒಂದು ದಿನಕ್ಕೆ. 60,000 ರೆಂಟ್. ದರ್ಶನ್ ಸರು ಅಲ್ಲೇ ಇದ್ದಿದ್ದು. ನನ್ನ ಎಲ್ಲಿ ಬೇಕಾದ್ರೆ ಹಾಕ್ಬೋದಾಗಿತ್ತು, ಅಥವಾ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಇರಿಸ್ಕೊಬೇಕು ಅವಶ್ಯಕತೆ ಇಲ್ಲ. ಏನೊಂದು ಯಾವುದೊಂದು ರೂಮ್ ಕೊಟ್ಟರೆ ಆಗ್ತಿತ್ತಲ್ಲ ಅವ್ನಿಗೆ, ಬೇರೆ ಕಡೆ ಮಾಡಿಸಿದ್ರೆ ಆಯ್ತಿತ್ತು. ನಾನು ಅಲ್ಲೇ ಇರಿಸಿದ್ರು. ಅಂದರೆ ದಿಸ್ ಈಸ್ ದ ವೇ ದಟ್ ಹಿ ಹ್ಯಾಸ್ ಟೇಕನ್ ಕೇರ್ ಆಫ್ ಮೈ, ಆ್ಯಂಡ್ ದಿಸ್ ಈಸ್ ದ ರೀಸನ್ ನಾನು ಯಾಕೆ ಇಷ್ಟು ಕೃತಜ್ಞತೆ ಅಥವಾ ಇಷ್ಟು ಒಂಥರ ಋಣಬದ್ಧವಾಗಿದ್ದೀನಿ ಅಂದರೆ ಅದೇ ಕಾರಣಕ್ಕೆ. ದರ್ಶನ್ ಸರ್ ಜೊತೆ ಸಿನಿಮಾ ಸಿನಿಮಾ ಹಬ್ಬ ಮಜಾ ಇರುತ್ತಲ್ವಾ. ಮತ್ತು ಅವರ ಕ್ಯಾರೆಕ್ಟರ್ ಎಕ್ಸ್ಟೆಂಡ್ ಮಾಡಿದ್ರೆ ಅರ್ಥ ಆಯ್ತಾ ಮನೆ ಸರ್ ನಾನು ಮನ್ಸಲ್ಲ ಏನು ಹೇಳ್ತಿರೋದು ಮಾಡ್ತೀನಿ ಬೇಕಾದ್ರೆ. ನಾನು ಎಷ್ಟೇ ನೋವಿರಲಿ, ಏನೇ ಫಿಸಿಕಲ್ ಪೇಯ್ನ್ ಇರಲಿ, ಎಮೋಷನಲ್ ಬ್ರೂಟಲ್ ಪೇಯ್ನ್ ಇರಲಿ, ಅದೆಲ್ಲ ಲೆಕ್ಕಿಸ್ತಲೇ ನೀವು ಹಿಂಗಿದ್ರು ಸರ್ ಚೆನ್ನಾಗಿದ್ದೀರಾ, ಆರಾಮಿದೆ, ಓನ್ಲಿ ಸಿನಿಮಾ ಮಾತಾಡೋಣ ಅಂದರೆ ಚೆನ್ನಾಗಿ ಮಾಡೋಣ ಅಂತ. ಇದು ಮುಗೀತು ಕಥೆ ಇವತ್ತು ಅಂತ ಅಂದ್ಕೊಂಡು ನೋಡಿದ್ರೆ ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಶಾರ್ಟಿಗೆ ಬರ್ತಾರೆ. ಇಷ್ಟಪ್ಪ ಊದ್ಕೊಂಡಿದೆ. ಅವ್ರು ಸ್ವಲ್ಪ ದಿನ ಹಾಕೊಂಡಿರ್ತಾರೆ ನೋಡಿ, ಕ್ಯಾಸ್ಟ್ ಹಾಕೊಂಡಿದ್ದಾರೆ ಫುಲ್ ಇಷ್ಟಪ್ಪ ಸ್ವೆಲ್ಲಿಂಗ್ ಕಾಣ್ತಿದೆ. ಸ್ಪ್ರೇ ಹೊಡ್ಕೊತಾರೆ, ಹಸಿ ಮತ್ತೆ ಮಾಡ್ತಾರೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಡೆವಿಲ್ ಚಿತ್ರದಲ್ಲಿ ಬಹಳಷ್ಟು ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಜೊತೆಗಿದ್ದಾರೆ ಚಂದು ಗೌಡ ಅವರು. ಚಂದು, ಹೇಗಿದ್ದೀರಿ ಸರ್? ಒಂದೇ ನಿಮಿಷ. ಓಕೆ. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಶಿರಾ, ಮಂಗಳೂರು, ಏನೋ ಬೆಂಗಳೂರು ಏನೋ ಅದು ನನಗೆ ಹೇಳ್ತಾ ಇದ್ರೆ ಅದು ಗೊತ್ತಾಗಿಲ್ಲ ಏನಂತ. ಇಲ್ಲ ಸರ್, ಅದು ಈಗ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ, ಯಾವ್ಯಾವ ಥಿಯೇಟ್ರಲ್ಲಿ ಏನು ಲಿಸ್ಟು ಅಂತ ಕೇಳ್ತಿದ್ದಾರೆ. ನಂದು ಇನ್ನೂ ಲಿಸ್ಟ್ ಬಂದಿಲ್ಲಪ್ಪ ನಮಗೂ. ಯಾವ್ಯಾವ ಊರಲ್ಲಿ ಬರ್ತಿದೆ ಅಂತ ಗೊತ್ತಾಗ್ತಿದೆ. ಮೆಸೇಜ್ಗಳು ಈಗ ಬಾಸ್ ಅಭಿಮಾನಿಗಳಿಂದ ಮೆಸೇಜಸ್ ಅಂದ್ರೆ ಒನ್ ಡೇ ಮುಂಚೆ ಬರ್ತಿರೋದ್ರಿಂದ ಹೌದೌದು ಕ್ಯೂರಿಯಾಸಿಟಿ ಯಾವ ಥಿಯೇಟರ್ ಅಂತ. ನಾನು ಅದೇ ಇವಾಗ 11ನೇ ತಾರೀಕು ಬರ್ತಿರೋದಕ್ಕೆ ಅವ್ರು ಈ ಮಟ್ಟಕ್ಕೆ ಇದಾಗ್ಬಿಟ್ಟಿದ್ದಾರೆ, ಎಲ್ಲ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ನಾನು ಅದೇ ಇವತ್ತು ಟೀಮ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ವಿ. ಸೊ ಬಹುಶಃ ಇವತ್ತು ಸಂಜೆ ಮಾಡ್ತೀರಾ ಅಂದ್ರೂ ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ ಅಂತ. ಅದೇ ಹುಲಿ ಕಾರ್ತಿಕ್ ಹೇಳ್ತಾ ಇದ್ರು, ಸರ್ ಯೂಶಲಿ ಟೈಮ್ ಭಾಳ ಫಾಸ್ಟಾಗಿ ಹೋಗ್ಬಿಡುತ್ತೆ, ಯಾಕೋ ಬೇಗ ಹೋಗ್ತಾ ಇಲ್ಲ ಸರ್. ನಿಮಗೂ ಹಂಗೆ ಅನಿಸ್ತಿದ್ಯಾ? ಡೆಫಿನೆಟ್ಲಿ. ಏನಾಗುತ್ತೆ, ಈ ಸಿನಿಮಾ ಎಸ್ಪೆಷಲಿ ನನಗಾಗಲಿ ಕಾರ್ತಿಕ್ಗಾಗಲಿ ಸುಮಾರು ಜನ ಕಲಾವಿದ್ರಿ ಸಿನಿಮಾದಲ್ಲಿ ಯಾರು ಮಾಡಿದ್ದಾರೆ, ಅವರೆಲ್ಲರಿಗೂ ಒಂದು ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬ ಕಲಾವಿದನಿಗೆ ಏನೇ ಕಲೆ ಇದ್ರೂ ತೋರ್ಸೋಕೆ ಒಂದು ವೇದಿಕೆ ಬೇಕು ಅಲ್ವಾ. ಇವತ್ತು ನಮ್ಗೆ ವೇದಿಕೆ ಕೊಟ್ಟಿರೋದು ಜಯಮಾತಾ ಕಂಬೈನ್ಸ್, ನಮ್ಮ ಪ್ರಕಾಶ್ ಸರ್. ಸೊ ಆಡಿ ಸೀರಿಯಲ್ ನನ್ನ ಕ್ಲಿಕ್ ಮಾಡಿ ಕಳಿಸಿದ್ದಾರೆ ಒಂದು ಮಟ್ಟಕ್ಕೆ. ಇವರೇ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ನಾನು ಇವರು ಹೀರೋ ಆಗಿ ಮಾಡಿಸಿ, ಸೊ ನನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿದಂತಹ ಒಂದು ಪ್ರೊಡಕ್ಷನ್ ಹೌಸು. ಸೊ ಡೆಫಿನೆಟ್ಲಿ ಅದರಲ್ಲಾಲೇ ಒಂದು ಸಲ ಟರ್ನಿಂಗ್ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. ದಿ ಡೆವಿಲಲ್ಲಿ ಎರಡನೇ ಬಾರಿ ಬಹುಶಃ ಒಬ್ಬರೇ ವ್ಯಕ್ತಿ ಎರಡನೇ ಸಲ ಒಬ್ರು ಟರ್ನಿಂಗ್ ಪಾಯಿಂಟ್ ಕೊಡ್ತಿರೋದು ನನಗೆ ಅದರ ಪ್ರಕಾಶ್ ಸರ್ ಅನಿಸುತ್ತೆ. ಸೊ ಈ ಸಿನಿಮಾ ರಿಲೀಸ್ ಆದಮೇಲೆ ಡೆಫಿನೆಟ್ಲಿ ನನಗೆ ವೈಯಕ್ತಿಕವಾಗಿ ನನ್ನ ಪ್ರೊಫೆಷನಲ್ ಕರಿಯರ್ಸಲ್ಲಿ ತುಂಬ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾಳಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ಬೆಳಗ್ಗೆ ನಿಮ್ಮ ಮಾತಲ್ಲಿ ಒಂದು ಕೃತಜ್ಞತೆ ಇದೆ, ಅದು ನಾನು ಫೀಲ್ ಮಾಡಬಲ್ಲೆ. ಒಬ್ಬ ಕಲಾವಿದನಿಗೆ ಒಬ್ಬ ಡೈರೆಕ್ಟ್ರು ಅಥವಾ ಒಬ್ಬ ಸ್ಟಾರು, ಅದು ದರ್ಶನ್ ಸರ್ ಜೊತೆ ಆಲ್ರೆಡಿ ನೀವು ಮುಂಚೆ ಕೆಲಸ ಮಾಡಿದ್ರಿಂದ ನಿಮ್ಗೆ ಆಲ್ರೆಡಿ ಅನಿಸ್ತಾ ಇರುತ್ತೆ, ಗುರು ಒಂದು ಸಿನಿಮಾ ಆಯ್ತು, ಇನ್ನೊಂದು ಸಿನಿಮಾ ಆದಷ್ಟು ಬೇಗ ಮಾಡೋಣ ಗುರು, ಹೌದು ಯಾವಾಗ ಆಗುತ್ತೆ, ಆ ಒಂದು ಕುತೂಹಲ ಕ್ರಿಯೇಟ್ ಆಗಿತ್ತಾ ರಾಬರ್ಟ್ ಟೈಮಲ್ಲಿ? ಸರ್ ರಾಬರ್ಟ್ ಮಾಡಿದಾಗಲೇ ಏನಾಗಿತ್ತು ಅಂದರೆ, ಒಂದು ಈಗ ನಿಮ್ಮ ಫೇವ್ರೆಟ್ ಸೂಪರ್ ಸ್ಟಾರ್ ಜೊತೆ ಒಂದು ಸಿನಿಮಾ ಆಪರ್ಚುನಿಟಿ ಸಿಕ್ತು ಅಂದ್ಕೊಳ್ಳಿ, ನಿಮಗೆ ಸಿಕ್ತು ಅಂದ್ಕೊಳ್ಳಿ, ನೀವೇನಾಗುತ್ತೆ ನಿಮಗೆ, ಅಯ್ಯೋ ಸಾಕಪ್ಪ ಲೈಫ್ ಇನ್ನೇನು ಬೇಡಪ್ಪ, ನನಗೆ ಒಂದು ಸಿನಿಮಾ ಆಫರ್ ಸಿಕ್ತಿವ್ರ ಜೊತೆ ಹಬ್ಬ ಖುಷಿಯಾಗೋಯ್ತಪ್ಪ, ಇನ್ನೊಂದು ಸಿಕ್ಕಿದ್ರೆ ಖುಷಿ ಹಂಗಂತ ಅನ್ಕೋತೀರ. ಕಟ್ ಮಾಡಿದ್ರೆ ಎರಡನೇ ಸಿನಿಮಾ ಅವಕಾಶ ನಿಮಗೆ, ಹಬ್ಬ ಈಗ ಮತ್ತೆ ಸಾಕಪ್ಪ ಇನ್ನೇನಪ್ಪ ಇದಕ್ಕಿಂತ ಇನ್ನೇನು ಬೇಕು, ಏನಂದರೆ ಲೈಫ್ ಸೆಟ್ ಆಗೋಯ್ತರಿಗೆ ಅಂತ. ಈಗ ಇದಾದ್ಮೇಲೆ ಇನ್ನೊಂದು ಸಿನಿಮಾಗೆ ಸಿಕ್ತು ಅಂದ್ಕೊಳ್ಳಿ, ಬಹುಶಃ ಇನ್ನೇನು ಜೀವನದಲ್ಲಿ ಆಸೆನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಯಾಕೆಂದರೆ ಈಗ ನಾನು ಹೇಳಿದ್ನಲ್ಲ, ಇವಾಗ ನಮ್ಮ ಕಲಾವಿದರಿಗೆ ಎಸ್ಪೆಷಲಿ ಒಂದು ಒಳ್ಳೆ ಸಿನಿಮಾ, ಟು ಬಿ ಅ ಪಾರ್ಟ್ ಆಫ್ ಗುಡ್ ಸಿನಿಮಾ, ಒಂದು ಒಳ್ಳೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದು ಭಾಳಷ್ಟು ಆಸೆ ಇರುತ್ತೆ. ಎಸ್ಪೆಷಲಿ ಒಂದು ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಒಂದು ಮೈಲೇಜ್ ಇರೋಂಥ ಕ್ಯಾರೆಕ್ಟರ್ ಆಗಲಿ ಅಥವಾ ಒಂದು ಒಳ್ಳೆ ನಿಮ್ಗೆ ಕಾಣಿಸ್ಕೊಳ್ಳೋಂಥ ಕ್ಯಾರೆಕ್ಟರ್ ಸಿಗಬೇಕು ಅಂತ ಭಾಳ ಆಸೆ ಇರುತ್ತೆ. ನಿಮ್ಗೆ ಆ ಕನ್ಸು ಈಡೇರ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಆ್ಯಂಡ್ ನಾನು ಯಾಕೆ ಕೃತಜ್ಞತೆ ಇಷ್ಟು ಹೇಳ್ತಿದ್ದೀನಿ ಅಂದರೆ,
ಇವತ್ತು ತಾಲೆ ಅವರು ತುಂಬ ಕೊಟ್ಟಿದ್ದಾರೆ. ಲಕ್ಷ್ಮೀ ಬಾರಮ್ಮಲ್ಲಿ ಕ್ಯಾಸ್ಟ್ ಮಾಡಿ ನಂಗೆ ತುಂಬ ಕೊಟ್ಬಿಟ್ರು ಅವರು. ಅಂದರೆ ಇನ್ನೇನು ಮಾಡೋಕ್ಕೆ, ಒಬ್ರು ಹೆಲ್ಪ್ ಇನ್ನೆಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾಡಿದ್ರು. ಅದ್ರ ಮೇಲೂ ಸಹ ಮತ್ತೆ ನಂಗೆ ಸಿನಿಮಾದಲ್ಲಿ ಕೂಡ ಒಂದು ಆಪರ್ಚುನಿಟಿ ಕೊಟ್ಟು ಬಿಗ್ ಸ್ಕ್ರೀನಲ್ಲಿ ಕೂಡ ಪುಷ್ ಮಾಡಿದ್ದಾರೆ. ಇದಕ್ಕಿಂತ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಇವನ್ ಆಸ್ಕ್ ಫಾರ್ ಎನಿಥಿಂಗ್. ಜೊತೆಗೆ ಒಬ್ಬ ಕಲಾವಿದನಿಗೆ ಒಂದು ಬ್ರ್ಯಾಂಡ್ ಅಂತ ಹುಟ್ಕೊಂಡಾಗದು, ಅದು ಟೆಲಿವಿಷನ್ ಮೂಲಕನೋ, ಸಿನಿಮಾದ ಮೂಲಕನೋ ಅಥವಾ ಥಿಯೇಟ್ರ್ ಮೂಲಕನೋ, ನೀವು ಆ ಬ್ರ್ಯಾಂಡ್ ಜೊತೆ ಟ್ರಾವೆಲ್ ಮಾಡ್ತಾನೆ ನಿಮ್ಮಲ್ಲಿ ಒಬ್ಬ ಹೊಸ ವ್ಯಕ್ತಿ ಹುಟ್ಕೋತಾನೆ. ಅದು ಕಲಾವಿದನಾಗಿ ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ ಅನ್ನಂತ. ಅದು ಹೇಗೆ ಟ್ರಾವೆಲ್ ಆಯಿತು ರಾಬರ್ಟ್ ಟು ಡೆವಿಲ್ವರೆಗೂ? ಸರ್ ಏನಾಗುತ್ತೆ, ನೀವು ಒಂದು ದರ್ಶನ್ ಸರ್ನ ರಾಬರ್ಟಲ್ಲಿ ಮೀಟ್ ಮಾಡಿದಾಗ ಕೆಲವು ವಿಚಾರಗಳನ್ನ ಅವ್ರ ಜೊತೆ ತಿಳ್ಕೊತೀರಾ, ಕೆಲವೊಂದು ವಿಚಾರಗಳ ಜೊತೆ ಮಾತಾಡ್ತೀರಾ. ಸೊ ಏನಾಗುತ್ತೆ, ವ್ಯಕ್ತಿಗತವಾಗಿ ಅವ್ರಿಗೆ ತುಂಬ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಅಂದರೆ ಇಂಡಸ್ಟ್ರಿ ಬಗ್ಗೆ ಆಗಲಿ ಅಥವಾ ಸಾಮಾಜಿಕವಾಗಿ ಸಾಮಾನ್ಯವಾಗಿ ಎಲ್ಲ ವಿಷಯಗಳ ಬಗ್ಗೆ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ. ಸೊ ಈ ಥರ ಒಂದು ವಿಷಯಗಳನ್ನ ಹಂಚ್ಕೊಂಡಾಗ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನ ನೀವು ಅದನ್ನು ಅಳವಡಿಸ್ಕೋತೀರ. ಎಕ್ಸಾಕ್ಟ್ಲಿ. ಅಂದರೆ ನಿಮಗೆ ಗೊತ್ತಿಲ್ಲದಲ್ಲೇ ಮನುಷ್ಯನ ಫಾಲೋ ಆಗ್ತೀರಾ. ಯಾಕೆಂದರೆ ಈಗ ಅವ್ರ ಸಿಂಪ್ಲಿಸಿಟಿ ಇರ್ಬೋದು, ಅವ್ರನ್ನ ಈಗ ನಾನು ಅಪ್ಪು ಸರ್ ಜೊತೆ ಕೂಡ ತುಂಬ ಕ್ಲೋಸ್ ಇದೆ ನನ್ನ ಮುಂಚೆ. ಅಂದರೆ ಅವ್ರ ಸಿಂಪ್ಲಿಸಿಟಿ ನಾನು ಯಾವಾಗಲೂ ನೋಡ್ತಿದ್ದೆ. ಈಗ ಅವ್ರು ಆದಮೇಲೆ ನಾನು ನೋಡಿದ್ದೆ ದರ್ಶನ್ ಸರ್. ಅಂದರೆ ಒಬ್ಬರು ಕಲಾವಿದರಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ಮಾತಾಡ್ಸೋದಾಗಲಿ, ಅಂದರೆ ಅವ್ರನ್ನ ಒಂಥರ ಕಂಫರ್ಟ್ ಫೀಲ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೂ ಚೆನ್ನಾಗಿ ಗೊತ್ತು, ಬಿಕಾಸ್ ಅವ್ರ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅಥವಾ ಅವ್ರ ಜೊತೆ ಯಾರ್ಯಾರು ಮಾತಾಡಿದ್ದಾರೆ, ಅವ್ರ ಜೊತೆ ಒಂದು ಒಳನಾಟ ಇದ್ದಾರೆ, ಡೆಫಿನೆಟ್ಲಿ ಅವ್ರೆಲ್ರಿಗೂ ಈ ವಿಷಯದ ಬಗ್ಗೆ ಕ್ಲಾರಿಟಿ ಇದೆ. ಗೊತ್ತಿಲ್ಲದಾಗ ಏನಾಗುತ್ತೆ, ಊಹಾಪೋಹಗಳು, ಕೆಲವೊಂದು ವಿಷಯಗಳು ಆ ಕಡೆ ಈ ಕಡೆ ಫ್ಲೈ ಆಗುತ್ತೆ. ಬಟ್ ಅದರ್ವೈಸ್ ಅವರಿಂದ ಕಲಿಬೇಕಾಗಿರೋದು ಸುಮಾರು ವಿಷಯಗಳಿದೆ. ಅದನ್ನು ಬಹುಶಃ ರಾಬರ್ಟಿಂದ ಡೆವಿಲಿಗೆ ಬರೋ ಅಷ್ಟೊಂದು ಕೆಲವೊಂದು ವಿಚಾರಗಳನ್ನ ಕಲ್ತ್ಕೊಂಡೆ, ಅಳವಡಿಸ್ಕೊಂಡೆ. ಈಗ ಮತ್ತೆ ಡೆವಿಲಲ್ಲಿ ಮಾಡಿದಾಗ ಏನಾಯಿತು, ಇನ್ನೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡೆ. ಅಂದರೆ ಅವರು ವ್ಯಕ್ತಿಗತವಾಗಿ ನೋಡಿದಾಗ ನೀವು ತುಂಬ ಅವ್ರು ನೋಡೋಕ್ಕಷ್ಟೇ ಆ ಥರ ಅಜಾನುಬಾಹು, ಆದರೆ ಅವ್ರು ತುಂಬ ಸರಳ. ಆಮೇಲೆ ಮಾತು, ನಿಮ್ಮ ಮಾತಾಡಿಸೋ ರೀತಿ, ನಡ್ಕೊಳ್ಳೋ ರೀತಿ, ನಿಮ್ಮ ಜೊತೆ ಆ ನಡೆ ನುಡಿ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ಕಲಿಬೇಕು ಡೆಫಿನೆಟ್ಲಿ ಅವರಿಂದ. ಬಿಕಾಸ್ ಈಗ ನಾನೊಬ್ಬ ಚಿಕ್ಕ ಪುಟ್ಟ ಸೀರಿಯಲ್ ಕಲಾವಿದನೇ ನಾನು. ಈಗ ನನಗೆ ಒಂದು 10 ಜನ ಒಂದು ಫೋಟೋ ಕೇಳಿದಾಗ ಅಯ್ಯೋ 10 ಜನ ಬಂದ ಅಂತ ಅನ್ಕೋತೀವಿ. ಬಟ್ ಆ 10 ಜನಕ್ಕೆ ನಾನು ಒಬ್ಬನೇ ಅಲ್ವಾ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಅದನ್ನು ಅವ್ರಿಗೆ ನೋಡಿ ಕಲ್ತ್ಕೊಬೇಕು. ಸೊ ಆ ಥರದ ಸುಮಾರು ವಿಷಯಗಳನ್ನ ನಾವು ಕಲಿಯೋದಾಗಲಿ ಅಥವಾ ನಮ್ಮ ಲೈಫಲ್ಲಿ ಅದನ್ನು ತೊಗೊಳೋದಾಗಲಿ ಮಾಡಿಕೊಂಡ್ರೆ ಇಟ್ ಆಲ್ವೇಸ್ ಇಸ್ ಅ ಗುಡ್ ಥಿಂಗ್. ಆಮೇಲೆ ಇಲ್ಲಿ ಚಂದುಗೆ ಪ್ಲಸ್ ಆಗಿದ್ದು 2 ಥರದ ವಿಂಗ್. ಒಂದು ಈ ಕಡೆ ಪ್ರಕಾಶ್ ಅವರ ಪ್ರೊಡಕ್ಷನ್ ಆಲ್ರೆಡಿ ಕೆಲಸ ಮಾಡಿದ್ರಿ, ಆಲ್ರೆಡಿ ಇವ್ರ ಜೊತೆ ಕೆಲಸ ಮಾಡಿದ್ರಿ. ಹೌದು. ಬಟ್ ಇಲ್ಲಿ 2 ಬ್ರ್ಯಾಂಡ್ಗಳ ಮಧ್ಯೆ ಒಬ್ಬ ಕಲಾವಿದ ತನ್ನನ್ನು ತಾನು ತೂಗಿಸ್ಕೊಂಡು ಡೆವಿಲಲ್ಲಿ ಮಾಡಿದಂತಹ ಪಾತ್ರನ ಸೆಲೆಬ್ರೇಟ್ ಮಾಡೋದು, ಇದೆಲ್ಲವೂ ಒಂಥರ ತುಂಬ ಮಿಕ್ಸ್ಚರ್ ಆಫ್ ಒಪಿನಿಯನ್ ಅದು. ಸರ್ ನನಗೆ ಒಂದು ಏನು ಖುಷಿ ಅಂದರೆ, ಎಸ್ಪೆಷಲಿ ಪ್ರಕಾಶ್ ಸರ್ ವಿಷಯದಲ್ಲಿ ಜೈಮಾತಾ ಕಂಬೈನ್ಸ್ ಅಂತ ಬಂದಾಗ ಲಕ್ಷ್ಮೀ ಬಾರಮ್ಮ ಸೆಟ್ಟಲ್ಲಿ ನಾನೇ ದರ್ಶನ್ ಸರ್. ಅಂದರೆ ಹೌದು, ಈಗ ನಾನು ಹೀರೋ ಸೆಟ್ಟಲ್ಲಿ, ಲಕ್ಷ್ಮೀ ಬಾರಮ್ಮ ಸೆಟ್ಟಲ್ಲಿ ನಾನೇ ದರ್ಶನ್ ಸರ್. ಅಂದರೆ ನನಗೆ ಏನೊಂದು ಪ್ರಾಮುಖ್ಯತೆ ಕೊಡಬೇಕು, ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಸಿಗ್ತಿದ್ದು ಬಿಡಿ, ಅದರಲ್ಲೂ ನನಗೆ ಎಸ್ಪೆಷಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಸುಳ್ಳೆ ಕೇಳಬೇಕು, ನಾವು ಪ್ರೊಡಕ್ಷನ್ ಕೆಲಸ ಮಾಡಿದ್ದೀವಿ, ಅನ್ನ ತಿಂದಿದ್ದೀವಿ, ಇವತ್ತು ಆ ಪ್ರೊಡಕ್ಷನ್ ಒಂದು ಸಾಕಷ್ಟು ಕೊಟ್ಟಿದೆ. ಇನ್ನು ಅವ್ರು ನಂಗೆ ಲೈಫ್ ಲಾಂಗ್ ಅವ್ರು ಏನು ಮಾಡೋದೇ ಬೇಡ, ಅಷ್ಟು ನನಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಲ್ಲೇ ಅವರು. ಅಷ್ಟು ಕೊಟ್ಟಂಥವ್ರು ಅಲ್ಲಿಂದ ಒಂದು ಜರ್ನಿ ಟ್ರಾವೆಲ್ ಆಗುತ್ತೆ ಡೆವಿಲ್ಗೆ. ಈಗ ಡೆವಿಲಲ್ಲಿ ಏನಾಗುತ್ತೆ, ದರ್ಶನ್ ಸರ್ ಇದ್ದಾರೆ, ಪ್ರಕಾಶ್ ಸರ್ ಇದ್ದಾರೆ, ಇವರೆಲ್ಲ ದೊಡ್ಡ ದೊಡ್ಡ ದೇ ಆರ್ ದ ಬಿಗ್ಗೆಸ್ಟ್ ಪಿಲ್ಲರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ನಾನು ಆ ಪಿಲ್ಲರ್ಗೆ ಒಂದು ಚಿಕ್ಕ ಜಲ್ಲಿಕಲ್ಲು ಅಲ್ಲ, ನಾನು ಚಿಕ್ಕ ಜಲ್ಲಿಕಲ್ಲು ಅಲ್ಲ. ನನ್ನನ್ನು ಕೂಡ ಇಬ್ಬರಿದ್ದಾಗ ಅದ್ರ ಮಧ್ಯೆ ನಾನೊಬ್ಬ ನಿಲ್ಲಿಸ್ತಾರೆ. ಅಂದರೆ ಒಂದು ಸಮಾನತೆ ಕೊಡ್ತಾರೆ. ನೀನು ಚಿಕ್ಕ ಕಲಾವಿದ ಆದ್ರೂ ನೀನು ಇಲ್ಲಿ, ನೀನು ಎಲ್ಲ ಒಂದೇ, ಇಲ್ಲಿ ನಮ್ಮ ಜೊತೆಗೆ ನೀನು ಇರಬೇಕು, ನಮ್ಮ ಜೊತೆ ಒಂದು ಟ್ರಾವೆಲ್ ಇದೆ, ನೀನು ಯು ಆರ್ ಈಕ್ವಲ್ ಅಂತ ಒಂದು ತೋರಿಸ್ತಾರೆ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ದಟ್ ಈಸ್ ಫೆಲ್ಟ್ ವೆರಿ ನೈಸ್. ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. 80 ಕೋಟಿ 100 ಕೋಟಿ ಸಿನಿಮಾ ಖರ್ಚಾಗುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಖರ್ಚಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಷ್ಟೇ, ಸುಮ್ಮನೆ ಇವರೇ ನಾನು ನಂಬರ್ ಹೇಳ್ತಾರೆ ಅಂತ ಅನ್ನಿಸ್ತಿತ್ತು. ಉದಯಪುರಲ್ಲಿ ಒಂದು ಶೂಟ್ ಮಾಡ್ತೀವಿ, ರಾಜಸ್ಥಾನ್. ಸರ್ ನಾನು ಇದ್ದಿದ್ದು ರೂಮು 60,000 ರೆಂಟ್ ಒಂದು ದಿನಕ್ಕೆ. 60,000 ರೆಂಟ್. ದರ್ಶನ್ ಸರು ಅಲ್ಲೇ ಇದ್ದಿದ್ದು, ನನ್ನ ಎಲ್ಲಿ ಬೇಕಾದ್ರೆ ಹಾಕ್ಬೋದಾಗಿತ್ತು, ಅಥವಾ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಇರಿಸ್ಕೊಬೇಕು ಅವಶ್ಯಕತೆ ಇಲ್ಲ. ಏನು ಯಾವುದೊಂದು ರೂಮ್ ಕೊಟ್ಟರೆ ಆಗ್ತಿತ್ತಲ್ಲ, ಅವನಿಗೆ ಬೇರೆ ಕಡೆ ಮಾಡಿಸಿದ್ರೆ ಆಯ್ತಿತ್ತು. ನಾನು ಅಲ್ಲೇ ಇರಿಸಿದ್ರು. ಅಂದರೆ ದಿಸ್ ಈಸ್ ದ ವೇ ದಟ್ ಹಿ ಹ್ಯಾಸ್ ಟೇಕನ್ ಕೇರ್ ಆಫ್ ಮೈ, ಆ್ಯಂಡ್ ದಿಸ್ ಈಸ್ ದ ರೀಸನ್ ನಾನು ಯಾಕೆ ಇಷ್ಟು ಕೃತಜ್ಞತೆ ಅಥವಾ ಇಷ್ಟು ಒಂಥರ ಋಣಬದ್ಧವಾಗಿದ್ದೀನಿ ಅಂದರೆ ಅದೇ ಕಾರಣಕ್ಕೆ. ನನ್ನನ್ನು ಒಂದು ಸೆಟ್ಟಿಗೆ ಬಂದಾಗಲಿ, ನಮ್ಮ ಸುಧಾಕರಣ DOP ಆಗ್ಬೋದು, ಮತ್ತು ನಮ್ಮ ಪ್ರಕಾಶ್ ಸರಲ್ಲ ದ ವೇ ಸೀನ್ಸ್ ಎಕ್ಸ್ಪ್ಲೇನ್ ಮಾಡೋದಾಗ್ಬೋದು, ಅಥವಾ ನನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು, ಅಥವಾ ನನ್ನನ್ನು ಸಿನಿಮಾದಲ್ಲಿ ತೋರಿಸೋ ರೀತಿ ಆಗ್ಬೋದು, ಎಲ್ಲನೂ ಇಸ್ ಎ ಟಾಪ್ ನಾಚ್. ಎಕ್ಸಾಕ್ಟ್ಲಿ. ಆ್ಯಂಡ್ ದಟ್ ಈಸ್ ವೈ ನನಗಿನ್ನ ಒಂಥರ ಇವನ್ ಮೋರ್ ಎಕ್ಸೈಟೆಡ್ ಫಾರ್ ದ ಮೂವಿ ಟು ಕಮ್. ಮೇಲಾಗಿ ನೀವು ಬಜೆಟ್ ಬಗ್ಗೆ ಹೇಳಿದಾಗ ನನಗೆ, ಅಂದರೆ ಇದನ್ನು ನಾನು ಪರ್ಸ್ನಲಿ ಫ್ಯಾನ್ಸ್ ಮೂಲಕನೇ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ದರ್ಶನ್ ಸರ್ ಮನೆ ಮುಂದೆ ಅವತ್ತೊಂದು ಫಂಕ್ಷನ್, ಹುಟ್ಟಿದಬ್ಬ ದಿವಸ ಒಂದು ಗ್ಲಿಮ್ಸ್ ಬಿಡ್ತಾರೆ. ಹೌದು. ಅಲ್ಲಿ ತನಕನೂ ಅಭಿಮಾನಿಗಳು, ಸೆಲೆಬ್ರಿಟೀಸು ನಮ್ಮ ದರ್ಶನ್ನು, ನಮ್ಮ ಪ್ರಕಾಶವು, ನಮ್ಮ ರಚನಾ, ನಮ್ಮವ್ರು ಅನ್ನೋದಕ್ಕಿಂತಲೂ ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರೆ, ಗುರು ಏನು ಫ್ರೇಮ್ ಗುರು, ಹೌದು, ಸಖತ್ ಹೋಗಿರುತ್ತೆ ಬಜೆಟ್ಟು ಅಂತ
ಜನ ಅದನ್ನ ಡಿಸೈಡ್ ಮಾಡೋ ಲೆವೆಲ್ಗೆ ನಾಲೆಜ್ ಬಂದಿದೆ. ಹೌದು. ಇದು ಹೇಗೆ ಅಂತ ಸರ್ ನೀವು ಫಾರ್ ಎಕ್ಸಾಂಪಲ್ ಒಂದು ಔಟ್ಪುಟ್ ನೋಡಿ ನೀವು ನಿಮಗೆ ಅನ್ನಿಸಿದೆ ಫ್ರೇಮ್, ನಾವು ಇಮ್ಯಾಜಿನ್ ಮಾಡಿ ಆ ಸೆಟ್ ಅವ್ರಿಗೆ ನಿಂತ್ಕೊಂಡ್ರೆ ಯೂಶಲಿ ನಾವು ಸೆಟ್ಗಳು ನೋಡಿದ್ದೀವಿ, ಏನಕ್ಕೆ ಅಂದರೆ ಎಲ್ಲೋ ಬೇಕಾಗಿರೋ ಕಡೆ ಮಾತ್ರ ಕವರ್ ಮಾಡಿ ಮಿಕ್ಕಿದ ಕಡೆ ಬಿಡ್ತಾರೆ. ಚೀಟಿಂಗ್ ಶಾರ್ಟ್ಸ್ ಇರುತ್ತೆ ತುಂಬಾ ಇರುತ್ತೆ. ಸರ್ ಇಲ್ಲಿ 4 ಸೈಡು ಕೂಡ ಒಂದು ಬ್ಯೂಟಿಫುಲ್ ಸೆಟ್, ಇದು ಯಾವುದು ಸುಳ್ಳಲ್ಲ, ಇದು ಯಾವುದು ಮೇಡಪ್ ಅಲ್ಲ, ದಿಸ್ ಇಸ್ ಆಕ್ಚುಯಲ್ ಟ್ರೂತ್. ಬಿಕಾಸ್ ನಾನು ಸೆಟ್ಟಲ್ಲಿ ಇದ್ದೀನಿ, ಆ ಸೆಟ್ ನಾನು ನೋಡಿದ್ದೀನಿ, ಆ ಸೆಟ್ಟಲ್ಲಿ 9 ದಿನ ಕೆಲಸ ಮಾಡಿದ್ದೀನಿ. ಒಂದು ಬ್ಯೂಟಿಫುಲ್ ಸೆಟ್, ಆಲ್ 4 sides, ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಇಸ್ ಸೀಮ್ಸ್ ಟು ಬಿ ಅ ವೆರಿ ಸ್ಮಾಲ್ ವರ್ಡ್, ಅ ವೆರಿ 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 ಲಾರ್ಜ್ ಆ್ಯಂಡ್ ಅ ವೆರಿ ಊಬರ್ ಎಕ್ಸ್ಪೆನ್ಸಿವ್ ಸೆಟ್ ಹಾಕಿದ್ದಾರೆ ಸರ್. ನೀವು ಅಲ್ಲಿ ಹಾಕಿದ್ರಲ್ಲ ಲೈಟ್ಸು, ಬರೀ ಆ ಲೈಟಿಂಗ್ ಎಷ್ಟು ಲಕ್ಷ ಖರ್ಚಾಗಿದೆ. ಆಮೇಲೆ ಆ ಒಂದೇನು ಸೆಟ್ ಪ್ರಾಪರ್ಟಿಗಳು ಯೂಸ್ ಮಾಡ್ತಾರೆ ಎಲ್ಲ ಇಂಪೋರ್ಟೆಡ್ ಪ್ರಾಪರ್ಟೀಸ್, ಅಂದರೆ ಯಾವುದು ಚೀಪಾಗಿ ಕಾಣಿಸ್ಬಾರ್ದು, ಯಾವುದು ಸುಮ್ಮನೆ ಏನೋ ಮಾಡ್ದಂಗೆ ಅನ್ನಿಸ್ಬಾರ್ದು, ಎಲ್ಲನೂ ಟಾಪ್ ನಾಚ್ ಇರಬೇಕು ಅಂತ. ಐ ಥಿಂಕ್ ಪ್ರಕಾಶ್ ಸರ್ ಬಹುಶಃ ಪ್ರೀ ಪ್ರೊಡಕ್ಷನಲ್ಲಿ ಬಹುಶಃ ಅದೇನು ಡಿಸೈಡ್ ಮಾಡ್ಕೊಂಡಿರೋನೋ ಗೊತ್ತಿಲ್ಲ, ಹಿ ವಾಸ್ ಮೇಕಿಂಗ್ ಶೋರ್ ದಟ್ ಎವ್ರಿಥಿಂಗ್ ವಾಸ್ ಲೈಕ್ ಊಬರ್ ಗುಡ್. ಅಂದರೆ ಉದಯಪುರ ಅಲ್ಲಿ ಶೂಟ್ ಮಾಡ್ತಿದ್ದೀವಿ ಯಾರು, ಅಲ್ಲಿ ನಿಮ್ಗೆ ಜಾಗ ನೋಡ್ಬಿಟ್ರೆ ಹೇಳ್ತಿಲ್ಲ, ಈ ಥರ ನೆಲದ ಮೇಲೆ ಔಟ್ ಹಾಕೊಂಡು ತಿನ್ಬೋದು, ಅಷ್ಟು ಕ್ಲೀನಾಗಿದೆ. ಓಕೆ, ಅಲ್ಲಿ ಜಾಗನೇ ಎಷ್ಟು ಕ್ಲೀನ್ ಆಗಿದೆ. ಆ ಜಾಗದಲ್ಲಿ ಕ್ರೇಜಿಯಾಗಿ ಶೂಟ್ ಮಾಡಿದ್ದಾರೆ. ಅಂದರೆ ನಿಮ್ಮಲ್ಲಿ ಯೂಸ್ ಮಾಡೋ ಪ್ರಾಪರ್ಟೀಸ್ ಆಗ್ಬೋದು, ಜಾಗಗಳಾಗ್ಬೋದು, ಆಮೇಲೆ ಶೂಟ್ ಮಾಡೋ ಲೊಕೇಶನ್ಸ್ ಆಗ್ಬೋದು, ವಿಷುವಲಿ ಶುಡ್ ಬಿ ಅ ಟ್ರೀಟ್. ಡೆವಿಲ್ ಸಿನಿಮಾ ಯಾರ್ಯಾರು ನೋಡ್ತಾರೆ, ಫ್ರೇಮ್ ಟು ಫ್ರೇಮ್, ಆಮೇಲೆ ಅವ್ರು ಯೂಸ್ ಮಾಡ್ತಾರೆ ಕ್ಯಾಮ್ರಾಗಳಾಗ್ಬೋದು. ಫಸ್ಟ್ ಟೈಮ್ ನಮ್ಮ ಸುಧಾಕರ್ ಹೇಳ್ತಿದ್ರು, ಒನ್ ಆಫ್ ಅ ಕೈಂಡ್ ಕ್ಯಾಮ್ರಾ ಯೂಸ್ ಮಾಡಿರೋದು ಶೂಟ್ ಮಾಡೋಕ್ಕೆ, ಸಿನಿಮಾ ಶೂಟ್ ಮಾಡೋಕ್ಕೂ ಒನ್ ಆಫ್ ಅ ಕೈಂಡ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಫುಟೇಜ್ ಟು ಫುಟೇಜು, ಸೀನ್ ಟು ಸೀನ್, ಎವ್ರಿ ಸೀಕ್ವೆನ್ಸ್ ಎಕ್ಸ್ಟ್ರಾರ್ಡಿನರಿ ಶೂಟ್ ಮಾಡಿದ್ದಾರೆ. ಅಂದರೆ ಕನ್ನಡ ಸಿನಿಮಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಿರುಗಿ ಮಾತಾಡೋ ಹಾಗೆ ಮಾಡಿದ್ದಾರೆ. ನಿಜ. ಅಂದರೆ ನಾವು ಯಾರಿಗಿಂತ ಕಮ್ಮಿ ಇಲ್ಲ, ಎಲ್ಲರಿಗಿಂತ ಒಂದು ಕೈ ಮೇಲಿದ್ದೀವಿ ನನ್ನ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ತೋರಿಸ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಈಗ ಅದೇ ಲೆಕ್ಕದಲ್ಲಿ ಹೋದರೆ ಈ ಸಿನಿಮಾ ಕೂಡ ಮತ್ತಷ್ಟು ಮಾಡುತ್ತೆ. ನನಗೆ ಖುಷಿ ಆಗ್ತಾ ಇರೋದು, ಇಷ್ಟೊತ್ತು ನೀವು ಮಾತಾಡಿದ್ದು ಒಬ್ಬ ಕಲಾವಿದನಾಗಿಯೂ ಸಹ ನಿಮ್ಮಲ್ಲಿ ಒಬ್ಬ ಟೆಕ್ನಿಷಿಯನ್, ಒಬ್ಬ ಪ್ರೊಡಕ್ಷನ್ ಇನ್ಚಾರ್ಜ್ ಕಾಣಿಸ್ತಾರೆ. ಅಂದ್ರೆ ನೀವು ಅದನ್ನ ಫೀಲ್ ಮಾಡಿದ್ದೀರಾ? ಹೌದು, ಎಂಜಾಯ್ ಮಾಡ್ತೇವೆ. ಅಂದ್ರೆ ಪ್ರಕಾಶ್ ವೀರ್ ಅವರ ಶ್ರಮನೇ ಕಾಣಿಸ್ತಿದೆ. ಅಂದ್ರೆ ಖರ್ಚಾದ್ರು ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ. ಸರ್ ಡೆಫಿನೆಟ್ಲಿ ಅವ್ರು ಹೇಳ್ತಿಲ್ವ, ನಾನು ಕೆಲಸ ಮಾಡಿದೆ 16 ದಿನ ಟೋಟ್ಲು. 16 ದಿನದಲ್ಲಿ ನಾನು ಹೇಳ್ತಿಲ್ವಾ ನಿಮಗೆ ಏನು ಅಂದರೆ ನಿಮ್ಗೆ ಸೀನ್ಸ್ ಬಿಡಿ, ಬರೀ ನೀವು ಅವ್ರು ಏನೇನು ಯೂಸ್ ಮಾಡಿದಾರಲ್ಲ, ಅಂದರೆ ಶಾರ್ಟ್ ಟು ಶಾರ್ಟ್ ಏನೇನು ಯೂಸ್ ಮಾಡ್ತಿದಾರಲ್ಲ, ನೀವು ಅದನ್ನು ನೋಡ್ಬಿಟ್ರೆ, ನಾನು ಫಾರಿನ್ಗೆ ಹೋಗಿಲ್ಲ, ಫಾರಿನ್ಗೆ ಹೋಗಿದ್ದು ಲೊಕೇಶನ್ ಪಿಕ್ಚರ್ಸ್ ತೋರಿಸಿದ್ದಾರೆ, ಆಮೇಲೆ ಹೋದವ್ರು ಬಂದು ಹೇಳ್ತಿದಾರಲ್ಲ, ನೋವೇರ್ ಕಾಂಪ್ರಮೈಸ್ಡ್. ಅಂದರೆ ಈಗ ಬಜೆಟ್ ಸ್ವಲ್ಪ ಕಮ್ಮಿ ಮಾಡೋಣ ಅಥವಾ ಹಿಂಗೇನ ತೆಗೆಯೋಣ, ನೋ. ಐ ಥಿಂಕ್ ಇವ್ರು ನಾನು ಅನ್ಕೊಂತಿರೋದು ಬಹುಶಃ ಒಂದು XYZ ಅಮೌಂಟಿಗೆ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಇದು ZZ ಪ್ಲಸ್ ಆಗಿದೆ ಅನ್ಸುತ್ತೆ ಅಮೌಂಟಿಗಾಗಲೇ ನನಗೆ ಗೊತ್ತಿರೋಂಗೆ. ಬಿಕಾಸ್ ಕಾಣಿಸ್ತಿದೆ ಫ್ರೇಮ್ ಟು ಫ್ರೇಮ್ ಏನು ಮಾಡ್ತಿದ್ದಾರೆ ಅಂತ. ನಾನು ಇನ್ಫ್ಯಾಕ್ಟ್ ದರ್ಶನ್ ಸರ್ ಜೊತೆ ಲಾಸ್ಟ್ ಡೇ ಒಂದು ಕಂಟ್ರಿವಲ್ ಒಂದು ಶಾರ್ಟ್ ಇತ್ತು, ಮಾಡ್ತಿದ್ವಿ. ನಾನು ಹೇಳ್ತಿಲ್ವಾ, ಆ ಎಕ್ಸ್ಪೆನ್ಸಿವ್ ಕಾರ್ ತರಿಸೋಂಥ ಅವಶ್ಯಕತೆ ಏನಿರಲಿಲ್ಲ, ಬಿಕಾಸ್ ನಾನು ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡೋಂಗಿಲ್ಲ ಇಲ್ಲಿ. ಅಷ್ಟು ಎಕ್ಸ್ಪೆನ್ಸಿವ್ ಕಾರ್ ತರಿಸೋ ಅವಶ್ಯಕತೆ ತರಿಸಿದ್ರು, ಅದೇ ಬೇಕು ಅಂತ ಅದನ್ನೇ ತರಿಸಿದ್ರು. ನಾನು ಏನಕ್ಕೆ ಹಿಂಗೆ ಉಚ್ಚಾಪಟ್ಟು ಹಿಂಗೆಲ್ಲ ಖರ್ಚು ಮಾಡ್ತಾ, ಅಂದರೆ ನಮಗೆ ಈಗ ನೋಡ್ತಿರ್ತೀವಲ್ಲ, ಅಯ್ಯೋ ಹಿಂಗೆಲ್ಲ ಖರ್ಚು ಮಾಡ್ತಾರೆ, ಹಿಂಗೆಲ್ಲ ಆಗ್ತಿದ್ದಾರೆ, ಅಂದರೆ ಆ ಥರ ಅವ್ರು ಹಾಕಿರೋ ಒಂದು ಕಾಸ್ಟ್ಯೂಮ್ಸ್ ಆಗ್ಬೋದು, ಎಲ್ಲ ಅವ್ರು ಹಾಕಿರೋ ವಾಚ್ ಆಗ್ಬೋದು, ಪ್ರತಿ ಒಂದೂ ಇಟ್ ಇಸ್ ಬೀನ್ ಪ್ರೀ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಡನ್ ಅಪ್. ನಿಮಗೆ ಅಭ್ಯಂತರ ಅಂದರೆ ನಿಮ್ಮ ಪಾತ್ರದ ಒಂಚೂರು ಸಣ್ಣ ಸುಳಿವು ಕೊಡಬಹುದು. ಅಂದರೆ ನೆಗೆಟಿವ್, ಹಾರ್ಡ್ ಕೋರ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದು. ಇಲ್ಲಿವರೆಗೂ ಚಂದುಗೌಡನ ಡೆಫಿನೆಟ್ಲಿ ಈ 11 ವರ್ಷ ಸೀರಿಯಲ್ ಇಂಡಸ್ಟ್ರಿಲಿ ಏನು ಹೀರೋ ಆಗಿ ನೋಡಿದ್ದಾರೆ ಜನ, ಒಂದು ಔಟ್ರೈಟ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿ ಜನ ಬೈಕೊಂತಾರೆ. ಬಿಕಾಸ್ ಅಷ್ಟು ಬ್ರೂಟಲ್ ಆಗಿ ತೋರಿಸಿದ್ದಾರೆ ಕ್ಯಾರೆಕ್ಟರ್ ಮಾತ್ರ. ಆಮೇಲೆ ದರ್ಶನ್ ಸರ್ನ ಎಸ್ಪೆಷಲಿ ನನ್ನ ಕಾಂಬಿನೇಷನ್ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಖುಷಿ ಅಂದರೆ, ಒಂದು ಒನ್ ಇದಾಗುತ್ತೆ, ಇಂಟ್ರಾಕ್ಷನ್ಸ್ ಆಗುತ್ತೆ. 2 ಅವ್ರ ಜೊತೆ ಅಷ್ಟು ಸಮಯ ಸ್ಕ್ರೀನ್ ಸ್ಪೇಸಲ್ಲಿ ವಿತ್ ಅಷ್ಟು ಡೈಲಾಗ್ಸ್ ಕೊಟ್ಟಿರೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ಪ್ರಕಾಶ್ ಸರಿ ಇದು ಮಾಡ್ತಾ ಅಂತ ಕೇಳಿದಾಗ ನಾನು ಅವ್ರದ್ದು ಹೇಳ್ತಿದ್ರೆ, ಅವರ ಸ್ಟೋರಿ ಲೈನ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದ್ದಾರೆ ಅನ್ಕೊಳ್ಳಿ, ನಾನು ಅವ್ರು ಇನ್ಮೇಲೆ ಮಾತಾಡ್ತಿದ್ದಾರೆ, ನಾನು ನಾನು ಕಿವಿಗೆ ಹೋಗ್ತೇನೆ ಹೇಳೋದು, ದರ್ಶನ್ ಸರ್ ಜೊತೆ ಸಿನಿಮಾ ಹಬ್ಬ ಮಜಾ ಇರುತ್ತಲ್ವಾ. ಅವರ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಯ್ತಾ ಮನೆ ಸರ್ ನಾನು ಮನ್ಸಲ್ಲ ಅಯ್ಯೋ ಏನು ಹೇಳ್ತೀನಿ ಮಾಡ್ತೀನಿ ಬೇಕಾದ್ರೆ ನನಗೆ ಗೊತ್ತಲ್ಲ ಸಿನಿಮಾದಲ್ಲಿ ಅವಕಾಶ. ಅಂದರೆ ಒಂದು ಅವ್ರ ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕಿಂತ ದರ್ಶನ್ ಸರ್ ಸಿನಿಮಾ ಕಾಣಿಸ್ಕೊಳ್ಬೇಕು ಅನ್ನೋದು ಭಾಳ ಆಸೆ. ಬಿಕಾಸ್ ಆಲ್ರೆಡಿ ರಾಬರ್ಟ್ ಮಾಡಿದೆ ಹೇಳಿದ್ನಲ್ಲ, ಇವಾಗ ಒಂದು ಸಿನಿಮಾ ಆಪರ್ಚುನಿಟಿ ಸಿಕ್ಕರೆ ಅಯ್ಯೋ ಸಾಕು ಗುರು ಲೈಫ್ ಸೆಟ್ ಇರುತ್ತೆ. ಈಗ 2ನೇ ಸಿನಿಮಾ ಅಂತ ಆಪರ್ಚುನಿಟಿ ಸಿಕ್ತಾಗ ಇನ್ನೇನು ಮಾಡ್ತೀರಿ ನೀವು? ಅಲ್ಲ ಅನಿಸಿರುತ್ತಲ್ಲ, ನಿಮ್ಮ ಪೋರ್ಷನ್ ಮುಗಿದ್ಮೇಲೆ ಪ್ರಕಾಶನ ಇನ್ನೊಂಚೂರು ಬರಿಬೋದಾಗಿತ್ತು. ಇಲ್ಲ ನನಗೆ ಅವ್ರು ಕೊಟ್ಟು ಡೈಲಾಗ್ಸ್ ಆಗ್ಬೋದು, ಆಕ್ಷನ್ ಸೀಕ್ವೆನ್ಸಸ್ ಆಗ್ಬೋದು, ಆ ಸಾಂಗಲ್ಲಿ ಅವ್ರು ಶೂಟ್ ಮಾಡೋ ರೀತಿ ಆಗ್ಬೋದು, ಅದಾದ್ಮೇಲೆ ನಮ್ಗೊಂದು ಇನ್ನೊಂದು ಸೀಕ್ವೆನ್ಸ್ ಶೂಟ್ ಮಾಡೋದು, ಅದು ನಾನು ಅಯ್ಯೋ ದುರಾಸೆ ಬೇಡ, ಇದು ಅವಶ್ಯಕತೆಗೆ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ನನಗೆ. ಆಮೇಲೆ ಅವರು ಬಹುಶಃ
ನನಗೆ ಎಲ್ಲೂ ನನ್ನ ಪಾತ್ರನ ಕೂಡ ಒಂಚೂರು ಏನೋ ಮಾಡಿ ಕಳ್ಸೋಣ ನನಗೆಲ್ಲ ತುಂಬ ಒತ್ತು ಕೊಟ್ಟು ಈ ಪಾತ್ರ ಹಿಂಗೆ ಬರಬೇಕು, ಈ ಪಾತ್ರ ಹಿಂಗೆ ತೋರಿಸ್ಬೇಕು ಅನ್ನೋದು ಆ ಎಲಿವೇಶನ್ ಲೆವೆಲ್ ಚೆನ್ನಾಗಿ ಕೊಟ್ಟರು. ಸರ್ ಒಬ್ರಿಗೆ ಏನಾಗುತ್ತೆ ಸರ್, ಈಗ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಲೆವೆಲ್ಗೆ ಎಲಿವೇಶನ್ ನಮಗೆ ಅವ್ರದ್ದು ಇಲ್ಲಿರುತ್ತೆ ಆಲ್ರೆಡಿ, ಅವ್ರದ್ದು ಜನರಲಿ ಅವ್ರದ್ದು ಎಲಿವೇಶನ್, ಕ್ಯಾರೆಕ್ಟರ್ ಎಲಿವೇಶನ್. ಒಬ್ಬ ವಿಲನ್ ಕೂಡ, ಚಿಕ್ಕ ವಿಲನ್ ಕೂಡ ಅವನು ಕರ್ಕೊಂಡೋಗಿ ಆ ಎಲಿವೇಶನ್ ತೊಗೊಂಡೋಗಿ ನಿಲ್ಲಿಸ್ಬೇಕು ಅಂದರೆ ಯು ಫೀಲ್, ನಿಮ್ಗೆ ಗೊತ್ತಾಗ್ತಿದೆ ಸೀನ್ ಶೂಟ್ ಮಾಡ್ತಿದ್ದೀರಾ, ಡೈಲಾಗ್ ಹೇಳ್ತಿದ್ದೀರಾ, ಶಾರ್ಟ್ ಟು ಶಾರ್ಟ್ ನಡೀತಿದೆ, ಹೌದಾ ನನಗೆ ಈ ಥರ ಎಲಿವೇಶನ್ ಇದೆ ಕ್ಯಾರೆಕ್ಟ್ರು, ಅಂದರೆ ನನಗೆ ಈ ಥರ ಎಲ್ಲ ಫೀಲ್ ಇದೆ ಕ್ಯಾರೆಕ್ಟ್ರಲ್ಲಿ, ಅಂದರೆ ಅಷ್ಟು ಖುಷಿ ಆಗುತ್ತೆ. ಸೊ ಆ್ಯಂಡ್ ದಟ್ ಈಸ್ ಸಮಥಿಂಗ್ ಐ ವೆರಿ ಹ್ಯಾಪಿ. ಮೇಲಾಗಿ ಒಬ್ಬ ಕಲಾವಿದನಾಗಿ ದರ್ಶನ್ ಸರ್ನ ನೋಡಿದಂಥ ಪರ್ಸ್ಪೆಕ್ಟಿವು, ಒಬ್ಬ ಕೋ ಆರ್ಟಿಸ್ಟಾಗಿ ನೋಡಿದಂಥ ಪರ್ಸ್ಪೆಕ್ಟಿವು, ಆ ಎರಡನ್ನೂ ನೋಡಿದಾಗ ಚಂದುಗೌಡಗೆ ಪ್ರತಿ ಗಳಿಗೆ ಕಾಡುವಂಥ ಒಂದು ಸ್ಟ್ರಾಂಗ್ ವಿಷಯ ಏನು ಅಂತ. ಸರಿ, ಈ ವ್ಯಕ್ತಿ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತೆಲ್ಲ ಅಂದರೆ ಅವ್ರನ್ನ ಎರಡೂ ರೀತಿಲಿ ನೋಡಿದಾಗ ತುಂಬ ಕಾಂಟ್ರವರ್ಷಿಯಲ್ ಆಗಿ ಹೇಳ್ದಲೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಹೇಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ. ಅಂದರೆ ಒಂದಂತ ಅವ್ರಿಂದ ಕಲಿಬೇಕು. ಎಷ್ಟೇ ನೋವಿರಲಿ, ಏನೇ ಫಿಸಿಕಲ್ ಪೇಯ್ನ್ ಇರಲಿ, ಎಮೋಷ್ನಲ್ ಬ್ರೂಟಲ್ ಪೇಯ್ನ್ ಇರಲಿ, ಅದೆಲ್ಲ ಲೆಕ್ಕಿಸ್ತಲೇ ನೀವು ಹಿಂಗಿದ್ರು ಸರ್, ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ, ಓನ್ಲಿ ಸಿನಿಮಾ ಮಾತಾಡೋಣ ಅಂದರೆ ಚೆನ್ನಾಗಿ ಮಾಡೋಣ ಅಂತ ಇದು. ಆಮೇಲೆ ಫಿಸಿಕಲಿ ಅವ್ರು ತುಂಬ ಬ್ಯಾಕ್ ಪೇಯ್ನ್ ಇತ್ತು ಅವ್ರಿಗೆ. ಕೈ ಒಂದ್ಸಲ ನಾವು ಫೈಟ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಶೂಟ್ ಮಾಡ್ತಿದ್ದಾರೆ, ಹಿಂಗೆ ಫ್ಲಿಪ್ ಮಾಡ್ಬೇಕಾಯ್ತು, ನಾವು ಅಲ್ಲೇ ಇದೆಲ್ಲ ಸೌಂಡ್ ಕೇಳಿಸು ಟಕ್ ಅಂತು, ಓ ಆಯಿತು ಮುಗೀತು ಕಥೆ ಇವತ್ತು ಅಂತ ಅಂದ್ಕೊಂಡು ನೋಡಿದ್ರೆ ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಶಾರ್ಟಿಗೆ ಬರುತ್ತೆ. ಇಷ್ಟಪ್ಪ ಊದ್ಕೊಂಡಿದೆ, ಅವ್ರು ಸ್ವಲ್ಪ ದಿನ ಹಾಕೊಂಡಿರ್ತಾರೆ ನೋಡಿ, ಕ್ಯಾಸ್ಟ್ ಹಾಕೊಂಡಿದ್ದಾರೆ ಫುಲ್ ಇಷ್ಟಪ್ಪ ಸ್ವೆಲ್ಲಿಂಗ್ ಕಾಣ್ತಿದೆ, ಸ್ಪ್ರೇ ಹೊಡ್ಕೊತಾರೆ, ಹಸಿ ಮತ್ತೆ ಮಾಡ್ತಾರೆ. ನಾನು ಸರ್ ರೆಸ್ಟ್ ತಗೊಂಬತ್ತಲ್ಲ, ಇಲ್ಲ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ, ಸುಮ್ಮನೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಬೇಡ ಮುಗಿಸ್ಬೋಣ, ಬಿಡಲಿಲ್ಲ ಮಾಡಿದ್ರು. ಆ್ಯಂಡ್ ದಟ್ ಈಸ್ ಹ್ಯಾಟ್ಸ್ ಆಫ್ ಟು ಇಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಅಲ್ವಾ. ಅದು ತುಂಬ ಜನರಿಂದ ನೀವು ಕೇಳಿರ್ತೀರಿ, ಹೌದು, ತುಂಬ ಕಮಿಟ್ಮೆಂಟ್ ವಿಚಾರಕ್ಕೆ ಈ ಥರ ಅಂತ, ಬಟ್ ಅದು ಡೈರೆಕ್ಟಾಗಿ ಕಣ್ಣಾರೆ ನೋಡಿದಾಗ ಹೌದು, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಸರ್, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಆ ಅನುಭವನೇ ಏನು ಗೊತ್ತಾ, ಇದೆಲ್ಲ ಬೇರೆಯವರು ಊಹಾಪೋಹ ಕೇಳಿ ಮಾತಾಡೋದು ಬೇರೆ. ನೀವು ಕಣ್ಣೆದ್ರು ಅದನ್ನು ನೋಡಿ ನೀವು ಅದನ್ನು ಫೀಲ್ ಮಾಡ್ಕೊಂಡಾಗ್ಲಿ, ಅರೆ ಇದಲ್ವಾ ವಿಷಯ ಅಂದರೆ ಬಹುಶಃ ಜನಕ್ಕೆ ಇದು ಗೊತ್ತೇ ಇಲ್ಲ, ಬೇರೆ ಯಾವುದೋ ಲೆಕ್ಕಾಚಾರದಲ್ಲಿದ್ದಾರೆ, ಬೇರೆ ಏನೋ ನಡೀತಿದೆ, ಇದೇನಿದು ಸತ್ಯ ಇದಲ್ವಾ ಅಂತ ಅನ್ಸುತ್ತೆ. ಇದನ್ನು ಕೂಡ ಯಾಕೆ ಹಂಚ್ಕೋತಿರೋದ್ರೆ ಅಫ್ಕೋರ್ಸ್ ಏನಾಗುತ್ತೆ, ದರ್ಶನ್ ಸರ್ ಬಗ್ಗೆ ಜಾಸ್ತಿ ಮಾತಾಡಿದಾಗ ಏನಾಗುತ್ತೆ, ಅವರೇ ಸಿಟ್ಕೊಂಡ್ರು ಮೈಲೇಜ್ ತೊಗೊತಿದ್ದಾರೆ ಅಂತ ಮಾತು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಿಲ್ಲ. ನೀವು ಕಂಡು ಸತ್ಯ ಹೇಳ್ತಿರೋದ್ರೆ ಅಷ್ಟೇ. ಇದನ್ನು ನಾವು ಸೆಟ್ಟಲ್ಲಿ ನೋಡಿದ್ದು ಒಂದು ಎರಡು, ಆಮೇಲೆ ಅವರು ಅಷ್ಟೆಲ್ಲ ಇದ್ರೂ ಬ್ಯಾಲೆನ್ಸ್ ಪಾಯಿಂಟ್. ಏನಾಗುತ್ತೆ, ಮಾನಸಿಕ ಸಮತೋಲನ ಕಳ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ. ನಿಜ. ಅದನ್ನು ಬ್ಯಾಲೆನ್ಸ್ ಪಾಯಿಂಟಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಇದು ಮಾಡೋದು ತುಂಬ ಕಷ್ಟ. ಅದನ್ನು ಮಾಡಿದ್ರು, ಫಾರ್ ದಟ್ ಹ್ಯಾಟ್ಸ್ ಆಫ್. ಮೇಲಾಗಿ ಮಿಲನ ಪ್ರಕಾಶ್ ಅವರು ಅಂತಂದಾಗ ಅವ್ರು ಮಾಡಿದಂಥ ಎಲ್ಲ ಸಿನಿಮಾಗಳು ಟಾಪ್ ಕ್ಲಾಸ್ ಸಿನಿಮಾಗಳು. ಹೌದು. ಪ್ರತಿಯೊಂದು ಸಿನಿಮಾನೂ ಬೇರೆ ಥರದ ಡೈಮೆನ್ಷನ್ ಕೊಟ್ಟಂಥ ಸಿನಿಮಾ ಇಂಡಸ್ಟ್ರಿಗೆ. ಯಾವಾಗ ಡೆವಿಲ್ ಅನ್ನೋಂಥ ಸಿನಿಮಾನ ಹೋಮ್ ಪ್ರೊಡಕ್ಷನ್ಲಿ ಈ ಥರ ಮಾಡೋಕ್ಕೆ ಹೊರಟಾರೆ ಅಂತಂದಾಗ, ಇಲ್ಲ ಗುರು ಇದು ಬೇರೆ ಥರ ಸಿನಿಮಾ ಆಗುತ್ತೆ ಅನ್ನೋಂತಹ ಒಂದು ಇಮ್ಯಾಜಿನೇಷನ್. ಹೌದು. ಈ ಇಮ್ಯಾಜಿನೇಷನ್ ಹೇಗೆ ಬರುತ್ತೆ ನೋಡೋರಿಗೆ ಅಥವಾ ಕೇಳೋರಿಗೆ, ನಿಮ್ಮ ಪ್ರಕಾರ ಹೇಗೆ ಬರುತ್ತೆ ಸರ್? ಈಗ ಬ್ರ್ಯಾಂಡ ಅಂತ. ಈಗ ತಾರಕ್ ಸಿನಿಮಾ ನೋಡಿದ್ರಿ, ತಾರಕ್ ಸಿನಿಮಾ ನೋಡಿದಾಗ ನೀವು ದರ್ಶನ್ ಸರ್ ಹೆಂಗೆ ನೋಡಿದ್ರಿ? ಸಿನಿಮಾ ವಾಸ್ ವಿಜುವಲಿ ರಿಚ್, ಎಕ್ಸಾಕ್ಟ್ಲಿ ವಿಜುವಲಿ ವೆರಿ ರಿಚ್. ಒಂದೇ ಸ್ಟೇಟ್ಮೆಂಟಲ್ಲಿ ಹೇಳಬೇಕು ಅಂದರೆ, ಪ್ರಕಾಶ್ ಸರ್ ಮಿಲನ ಸಿನಿಮಾ ಮಾಡಿದ್ರು, ಸಾಕಷ್ಟು ಸಿನಿಮಾಗಳು ಮಾಡಿದ್ರು, ಇದೆಲ್ಲ ಓಕೆ. ಡೆವಿಲ್ ಅಂತ ಬಂದಾಗ ಸರ್, ವಾಟ್ ಎವರ್ ಆಲ್ ಆಫ್ ದಿಸ್ ಇಂಟು 10 times. ಅಂದರೆ ಹಿ ಹ್ಯಾಸ್ ಜಸ್ಟ್ ಮೇಡ್ ಶ್ಯೂರ್ 2025ಗೆ ಇಟ್ ವಿಲ್ ಬಿ ದ ಬೆಸ್ಟ್ ಸಿನಿಮಾ ವಾಟ್ ಐ ಕ್ಯಾನ್ ಗಿವ್ ಅಂತ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಐ ಥಿಂಕ್ ಹಿ ಹ್ಯಾಸ್ ಗಾನ್ ಓವರ್ಬೋರ್ಡ್ ಇನ್ ಮೇಕಿಂಗ್ ಶ್ಯೂರ್ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ. ಅಂದರೆ ಇದೆಲ್ಲ ಇಂಟರ್ವ್ಯೂಗೋಸ್ಕರನೋ ಅಥವಾ ಜಸ್ಟ್ ಏನೋ ಒಂದು ಹೇಳಬೇಕು ಅಂತ ಹೇಳ್ತಿಲ್ಲ, ನಿಮಗೆ ಕಾಣಿಸ್ತಿದೆ. ಈಗ ಇನ್ಫ್ಯಾಕ್ಟ್ ಟ್ರೈಲರ್ ಲಾಂಚ್ ಐ ಥಿಂಕ್ ಒಂದು 4-5 days, ಐ ಥಿಂಕ್ ವೆರಿ ಸೂನ್ಲಿ ಇಟ್ಸ್ ಗೋನ್ ಬಿ ಲಾಂಚಿಂಗ್ ಟ್ರೈಲರು. ನಿಮಗೆ ಟ್ರೈಲರ್ನ ನೀಟಾಗಿ ಸೆಕೆಂಡ್ ಟು ಸೆಕೆಂಡ್ ಒಂದಲ್ಲದೆ 100 ಸಲ ನೋಡಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಿಮ್ಮ ಟ್ರೈಲರ್ ನೋಡ್ರೆ ಹೇಳ್ತೀರಾ ಏನು ತೆಗೆದಿದ್ದಾರೆ ಸಿನಿಮಾನ ಅಂತ. ಅಂದರೆ ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ಸಿನಿಮಾನ. ಅಂದರೆ ಅವತ್ತು ಜಸ್ಟ್ ಒಂದು ಸಣ್ಣ ಗ್ಲಿಮ್ಸ್ ನೋಡೇ ಹೌದು ಜನ ಫ್ರೇಮ್ ಟು ಫ್ರೇಮ್ ಬಜೆಟ್ ಹೇಳಿದಂಥವ್ರು ಮೋಸ್ಟ್ಲಿ ಟ್ರೈಲರ್ ನೋಡಿದಕ್ಕೆ ಹೇಳ್ಬಿಡ್ತಾರೆ. ಆಮೇಲೆ ಇದು ಸೋ ಕಾಲ್ಡ್ ಈ ನಂಬರ್ಸ್ ಗೇಮ್ ಅಂತಾರಲ್ಲ, ಇಷ್ಟು ಹಾಕಿದ್ವಿ ಅಷ್ಟು ಖರ್ಚು ಮಾಡೋಂತ,
ಇದ್ರಲ್ಲಿ ಕಾಣುತ್ತೆ ಸರ್ ಆಕ್ಚುಲಿ ನಿಮ್ಗೆ. ಅಂದ್ರೆ ಏನೋ ತುಂಬಾ ಇದರಿಂದ ರಾಕೆಟ್ ಸೈನ್ಸ್ ಇಲ್ಲ, ಅಥವಾ ಇದರಿಂದ ಏನೋ ಕಾಣದ ಕೈಗಳು ಇದಿಲ್ಲ, ಅಥವಾ ಏನೋ ಗೊತ್ತಿಲ್ಲದ್ರೆ ಲೆಕ್ಕಾಚಾರ ಮಾಡಿದ್ರೆ ಎಂತದ್ದು ಇಲ್ಲ ಸರ್. ಅಲ್ಲೇ ಕಾಣುತ್ತೆ. ಇಲ್ಲೇನೀಗ ಮೊದ್ಲಿನ ಥರ ಏನು ಸುಳ್ಳು ಹೇಳೋಕ್ಕಾಗಲ್ಲ, ನಿಮ್ಗೆ ಅಲ್ಲೇ ಕಣ್ಮುಂದೆ ಸ್ಕ್ರೀನ್ ಮುಂದೆ ಕಾಣ್ತಾ ಇರುತ್ತೆ. ಥಿಯೇಟ್ರಿಗೆ ಹೋದಾಗ ದೊಡ್ಡ ಪರದಲ್ಲೇ ಚೆನ್ನಾಗಿ ಡೀಟೇಲ್ ಆಗಿ ಕಾಣುತ್ತೆ ಇಲ್ಲ ಹಾಕಿದ್ದಾರೆ ಅಂತ. ಐ ಥಿಂಕ್ ಆ ಲೆಕ್ಕದಲ್ಲಿ ಮೋಸ್ಟ್ಲಿ ಪ್ರಕಾಶ್ ಸರ್ ಅನ್ಸುತ್ತೆ. ಅಂಡ್ ಈ ವಿಷಯದಲ್ಲಿ ನಾನು ಪ್ರಕಾಶ್ ಸರ್ ಒಂದು ವಿಷಯಕ್ಕೆ ಒಪ್ಕೊಬೇಕು, ಅವ್ರು ಸೀರಿಯಲ್ ಶೂಟ್ ಮಾಡ್ಬೇಕಾದ್ರೆ ಅಷ್ಟೇ. ನಾವು 3 ವರ್ಷ ಲಕ್ಷ್ಮೀ ಬಾರಮ್ಮ ಶೂಟ್ ಮಾಡಿದಾಗ ದಟ್ ವಾಸ್ ದ ಲಾಂಗೆಸ್ಟ್ ರನ್ನಿಂಗ್ ಸೀರಿಯಲ್, 2000 ಸಂಚಿಕೆ ಮಾಡಿದಂಥ ಸೀರಿಯಲ್ ಅದು. ಅವಾಗಲೂ ಸೀರಿಯಲ್ ಲೆಕ್ಕದಲ್ಲೇ ಅವರು ಯಾರು ಖರ್ಚು ಮಾಡ್ತಿರಲಿಲ್ಲ, ಹಂಗೆ ಖರ್ಚು ಮಾಡೋರು ಅಲ್ವಾ. ಅಂದರೆ ಏನು ಕೇರೆ ಮಾಡ್ತಿರಲಿಲ್ಲ. ಇದು ಬೇಕಾಗಿ ಪ್ರಾಪರ್ಟಿ ಇದು ಹಾಕು, ಇದನ್ನು ಯೂಸ್ ಮಾಡಿ, ಇದನ್ನು ಯೂಸ್ ಮಾಡಿ, ನೋ ಅಂಡರ್ಮೈನಿಂಗ್, ನೋ ಕಾಂಪ್ರಮೈಸಿಂಗ್. ಟೆಲಿವಿಷನ್ ವೀಕ್ಷಕರು ಕೂಡ ಇಲ್ಲ ಕೊಡೋರು ಅವರು. ಅದಕ್ಕೆ ಅವ್ರು ಮಾಡೋ ಎಲ್ಲ ಪ್ರಾಜೆಕ್ಟ್ ಅದಕ್ಕೆ ಚೆನ್ನಾಗಿ ಓಡ್ತಿರೋದು. ಭಾಗ್ಯಲಕ್ಷ್ಮಿ ಆಗ್ಬೋದು, ಲಕ್ಷ್ಮೀ ಬಾರಮ್ಮ ಆಗ್ಬೋದು, ಎಲ್ಲ ಪ್ರಾಜೆಕ್ಟ್ ಯು ನೇಮ್ ಇಟ್ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಇವಾಗ ಅವರು ಆಸೆನೂ ತೊಗೊಂಡಿದ್ದಾರೆ, ಆಸೆ ಓವರ್ಟೇಕ್ ಮಾಡಿದ್ದಾರೆ ಈಗ, ಅದು ಕೂಡ ನೋಡಿ. ಆ್ಯಂಡ್ ಹೀ ಈಸ್ ಸಂಬಡಿ ಹೂ ಇಸ್ ನಾಟ್ ಗೋನ್ ಕಾಂಪ್ರಮೈಸ್. ನನಗೆ ಅದು ಒಂದೇ ಅರ್ಥ ಆಗ್ತಿಲ್ಲ ಹೇಗೆ ಮಾಡ್ತಿದ್ದಾರೆ ಪ್ರಕಾಶ್ ಸರ್ ಇಷ್ಟೊಂದಲ್ಲ ಅಂತ. ಬಟ್ ನಿಜವಾಗ್ಲೂ ಗ್ರೇಟ್. ಓಕೆ, ಡಿಸೆಂಬರ್ 11ಕ್ಕೆ ಬರ್ತಿದ್ದೀರಿ. ಆ್ಯಸ್ ಅ ಫ್ಯಾನ್ ಆಗಿ ಫಸ್ಟ್ ರಿಯಾಕ್ಷನ್ ಬೇಕು. ಹೇಗಿರುತ್ತೆ ವೈಬ್ರೇಷನ್? ಆಮೇಲೆ ಗುರು ಈ ಥಿಯೇಟ್ರಲ್ಲಿ ಈ ಥರದ್ದು ಆಗುತ್ತೆ ಗುರು ಕ್ರೌಡು, ಇದು ಫಸ್ಟ್ ಡೈಮೆನ್ಷನ್ನು. ಆ್ಯಸ್ ಅ ಫ್ಯಾನ್ ಆಗಿ ಹೇಗಿರುತ್ತೆ ನಿಮ್ಮ ಫೀಲಿಂಗ್? ನನಗೆ ನಾನು ಆ್ಯಕ್ಚುಲಿ ಇಲ್ಲ, ಆ ಸಿನಿಮಾ ನೋಡೋದು ನಾನು ಫ್ಯಾನ್ ಆಗೇನೆ. ಆರ್ಟಿಸ್ಟ್ ಆಗುತ್ತೆ ನಾನು ನೋಡೋಲ್ಲ ಸಿನಿಮಾ, ನಾನು ಫ್ಯಾನ್ ಆಗೇ ನೋಡೋದು. ಒಂದಂತೂ ನಿಜ, ನಾನು ಇವಾಗ ತರ ಕೇಳ್ತಿದ್ದೆ ಪೂರ್ವಿಯವ್ರನ್ನ ಕೇಳಿದೆ, ನೋಡಿ 10ನೇ ತಾರೀಕು ನಮಗೇನೋ ಚಿಕ್ಕದಾಗಲ್ಲ ಶೋ ಎಲ್ಲ ಮಾಡಿಸ್ಬಿಡ್ತಾರೆ ನೋಡ್ಕೊಂಬಿಡ. ಅಂದರೆ ಯಾಕೆ ಅವತ್ತಿನ ದಿನ ಥಿಯೇಟ್ರ್ ನೋಡಿದಾಗಿದ್ರೆ ಜನ ಆರ್ಭಟ, ಕೂಗಾಟ, ಕಿರ್ಚಾಟ, ಅರ್ಚಾಟ ಹೆಂಗಿರುತ್ತೆ ಅಂದ್ರೆ ಡೈಲಾಗ್ಗಳು ಮಿಸ್ ಆಗ್ಬಿಡ್ತದ ಅಂತ. ಇದೇ ಪ್ರಾಬ್ಲಮ್ ನನಗೂ. ಸೆನ್ಸಾರ್ ಕಾಪಿ ಇಂದನೇ ಸಿನಿಮಾ ನೋಡ್ಬೇಕಂತ ನನಗೆ ಅದೇ ಆಸೆ. ಇವಾಗ ಇವ್ರ ಕಿರ್ಚಾಟ ಅರ್ಭಾಟದಲ್ಲಿ ಇವನ ಯಾವ ಡೈಲಾಗ್ ಮಿಸ್ ಆಗ್ಬಿಡ್ತದೆ ಕೇಳ್ತಾರೆ. ಬಟ್ ವಿಜುವಲಿ ಇಟ್ಸ್ ಗೋನಾ ಬಿ ರಿಚ್ ಸರ್. ಹೇಳದ್ನಲ್ಲ, ತಾರಾಕು ಬಾಸ್ ಮಾಡಿರೋದು ಇಷ್ಟು, ಪ್ರಕಾಶ್ ಮಾಡಿರೋ ಇಷ್ಟು ಸಿನಿಮಾಗಳೆಲ್ಲ ನೋಡಿದಾಗ ಇಂಟು 10 times, ಯಾಕೆ 10 ಅನ್ನೋದು ವರ್ಡ್ ಯೂಸ್ ಮಾಡ್ತೀನಿ, ಸುಮ್ಮನೆ ಸಿಂಬಾಲಿಕ್ ವರ್ಡ್ ಯೂಸ್ ಮಾಡ್ತೀನಿ, ಇಂಟು 10 times ವಿಲ್ ಬಿ ದಿಸ್ ಮೂವಿ ದಿ ಲೆವೆಲ್. ಇಲ್ಲ, ನಿಮ್ಮ ಮಾತಲ್ಲಿರೋ ಹಾನೆಸ್ಟ್ ಆದಂಥ ಫೀಲಿಂಗ್, ಮುಖದಲ್ಲಿರುವಂತಹ, ಅಂದ್ರೆ ಅದು ಡಿಪ್ಲೊಮ್ಯಾಟಿಕ್ ಆಗಿ ನಗೋದು ಬೇರೆ, ತುಂಬಾ ಮನಸಾರೆ ನನಗೆ ಬರಲ್ಲ ಸರ್. ಅಲ್ಲ, ನಾನು ಅಂದ್ರೆ ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದೀನಿ, ಲಕ್ಷ್ಮೀ ಬಾರಮ್ಮನ ಹೇಗೆ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರೋ ಅದೇ ತರ ರಾಬರ್ಟ್ ಪ್ಲಸ್ ಡೆವಿಲ್ನ ಸೆಲೆಬ್ರೇಟ್ ಮಾಡ್ತೀರಿ. ಆ ಒಂದು ಫೀಲಿಂಗ್ ಕಾಣಿಸ್ತೀರಿ ನನಗೆ ಸರ್. ಡೆಫಿನೆಟ್ಲಿ. ಯಾಕೆಂದ್ರೆ ಸರ್ ಇವಾಗ ಇವಾಗ ಪ್ರೊಡ್ಯೂಸರ್ ಒಬ್ರಿಗೆ ಇಂಥ ಸಿನಿಮಾ ಮಾಡ್ತಾರೆ ಅಂದ್ರೆ ಎಷ್ಟು ಪ್ಯಾಷನೇಟ್ ಆಗಿ ಮಾಡ್ತಿರ್ಬೋದು. ಏನಕ್ಕೆ ಮಾಡ್ತಾರೆ ಇಷ್ಟು ಪ್ಯಾಷನೇಟ್ ಆಗಿ? ಸಿನಿಮಾ ಇದೆ ಎಂಟರ್ಟೈನ್ಮೆಂಟ್, ಜನಕ್ಕೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ. ಆ ಎಂಟರ್ಟೈನ್ಮೆಂಟ್ ಕೊಡೋ ಲೆಕ್ಕದಲ್ಲಿ ನೀವು ಹುಚ್ಚ ಬಟ್ಟೆ ಖರ್ಚು ಮಾಡಿ ಕ್ರೇಜಿಯಾಗಿ ಒಂದು ಔಟ್ಪುಟ್ ಕೊಡಬೇಕು ಅಂದ್ರೆ ಈಸಿ ಅಲ್ಲ ಸರ್. ಇವರು ನಮ್ಮ ಪ್ರಕಾಶ್ ಸರ್ 2000 ಸಂಚಿಕೆ ಕಂಪ್ಲೀಟ್ ಮಾಡಿದಾಗ 5 ಸ್ಟಾರ್ ಹೋಟೆಲಲ್ಲಿ ಕೊಡ್ಸಿದ್ರು ಸರ್ ಪಾರ್ಟಿ. ಯಾರು ಕೊಡೋದು ಅವಶ್ಯಕತೆ ಇರಲಿಲ್ಲ. 2000 ಸಂಚಿಕೆ ನೀವು ಮುಗಿಸಿದ್ರಾ, ಎಲ್ಲರೂ ಸೆಲೆಬ್ರೇಟ್ ಮಾಡಿ. ಏನು ಆರ್ಟಿಸ್ಟ್ಗೆಲ್ಲ ಎಲ್ಲರಿಗೂ, ಒಬ್ರು ಸೆಟ್ಟಲ್ಲಿ ಕೆಲಸ ಮಾಡೋರಿಂದ ಹಿಡಿದು ಪ್ರೊಡ್ಯೂಸರ್ವ್ರಿಗೆ ಎಲ್ಲ ಇದ್ರ ಗೊತ್ತು. ಅಂದರೆ ಆ ಥರ ಸೆಲೆಬ್ರೇಟ್ ಮಾಡೋವಂಥ ವ್ಯಕ್ತಿಯವರು. ಇಂಥ ಪ್ರೊಡ್ಯೂಸರ್ಸ್ ಇನ್ನಷ್ಟು ಮತ್ತೊಂದು ಒಳ್ಳೊಳ್ಳೆ ಸಿನಿಮಾಸ್ ಮಾಡಿದಾಗ ನನ್ನಂಥ ಸುಮಾರು ಜನ ಕಲಾವಿದರಿಗೆ ಒಂದು ಕೆಲಸ ಸಿಗುತ್ತೆ. ಆಮೇಲೆ ಒಳ್ಳೊಳ್ಳೆ ಸಿನಿಮಾ ಕನ್ನಡ ಮಾರ್ಕೆಟಲ್ಲಿ, ಕನ್ನಡ ಇಂಡಸ್ಟ್ರಿ ಆಚೆ ಬರೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಿಮ್ಮ ಮಾತಲ್ಲಿ ಒಂದು ಪಾಯಿಂಟ್ ಇತ್ತು, ಆ ಪಾಯಿಂಟ್ ಮೂಲಕ ನಾನು ಮುಗಿಸ್ತೀನಿ ಎಪಿಸೋಡ್ನ. ಸಿನಿಮಾ ಮೇಲೆ ನನಗೆ ಪ್ರೀತಿ ಇದೆ ಅನ್ನೋದಕ್ಕೂ, ಸಿನಿಮಾ ಮೇಲೆ ನನಗೆ ಜೆನ್ಯೂನ್ ಪ್ರೀತಿ ಅನ್ನೋದಕ್ಕೂ ಸರ್. ಹೌದು. ಆ್ಯಂಡ್ ಸಿನಿಮಾನ ಎಲ್ಲರೂ ಪ್ರೀತಿಸ್ತಾರೆ, ಬಟ್ ಜೆನ್ಯೂನ್ ಆಗಿ ಪ್ರೀತಿಸುವಂಥವ್ರೆ ದರ್ಶನ್ ಸರ್, ಪ್ರಕಾಶ್ ಸರ್, ಅಂದ್ರೆ ಹೇಳ್ತಾ ಇರೋದು ಸರ್, ದಿಸ್ ಮ್ಯಾನ್ ಇಸ್ ಜೆನ್ಯೂನ್ ಸಿನಿಮಾ ಲವರ್. ಪ್ರಕಾಶ್ ಸರ್ ಮತ್ತೆ ದರ್ಶನ್ ಸರ್ ಇಬ್ರು ಅವರು ಗೊತ್ತಾಗ್ತಿರ್ತೇವೆ. ಅವ್ರು ಮಾಡ್ರೆ ನಾನು ಹೇಳ್ತಿಲ್ವಾ, ಇದೆಲ್ಲ ಈ ಇಂಟರ್ವ್ಯೂನ ಯಾರ್ಯಾರು ನೋಡ್ತಾರೆ ಇವಾಗ, ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ಆಮೇಲೆ ಕನೆಕ್ಟ್ ಮಾಡ್ಕೊತಾರೆ ಈ ಮಾತುಗಳು. ಇದೆಲ್ಲ ನೋಡಿದಾಗ ಬಹುಶಃ 60% 70% ಕನೆಕ್ಟ್ ಆಗುತ್ತೆ ಅಷ್ಟೇ. ಓಹೋ ಇರ್ಬೋದೇನೋ, ಓಹೋ ಇವ್ರ ಮಾತು ನಂಬೋದೇನೋ, ಬಹುದೇನೋ ಅನ್ನೋದೇ ಒಂದು ಡೌಟಲ್ಲಿ ಹೋಗ್ತಿರ್ತದೋ, ಅನುಮಾನ ಪಡ್ತಿರ್ತಾರೆ. ಸಿನಿಮಾ ನೋಡಿದ್ಮೇಲೆ ಮತ್ತೆ ಇಂಟರ್ವ್ಯೂ ನೋಡೋಕೆ ಹೇಳಿ ಅವ್ರಿಗೆ, ಅವಾಗ ಇದೆಲ್ಲ ಕನೆಕ್ಟ್ ಆಗುತ್ತೆ ಪಾಯಿಂಟ್ಸ್. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಾಲೆಂಜ್ ಸ್ಟಾರ್ ದರ್ಶನ್ ರವರು, ರಚನಾ ರೈ ಅವರು, ಪ್ರಕಾಶ್ ಅವರು, ಚಂದುಗೌಡ ಅವರು, ಹುಲಿ ಕಾರ್ತಿಕ್ ಅವರು, ನೀವೆಲ್ಲರೂ ಈ ಅಂದರೆ ಈ ಡೆವಿಲ್ ಅನ್ನೋ ಸಿನಿಮಾದ ಮೂಲಕ ಒಂದು ದೊಡ್ಡ ಡಾಕ್ಯುಮೆಂಟ್ ಆಗೋದಕ್ಕೆ ಹೊರಟಿದ್ದೀರಾ. ದೊಡ್ಡ ಡಾಕ್ಯುಮೆಂಟ್ ಆಗಲಿ. ಥ್ಯಾಂಕ್ ಯು ಸರ್. ಈ ಒಂದು ಇಂಟರ್ವ್ಯೂ ಕೂಡ ಬಹಳಷ್ಟು ಜನಕ್ಕೆ ಸಿನಿಮಾವನ್ನು ತಲುಪಿಸೋರಲ್ಲಿ ಸಹಾಯ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಚಂದುಗೌಡ ಅವರ ಮಾತು. ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಡಿಸೆಂಬರ್ 11ಕ್ಕೆ ಬಿಡುಗಡೆ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ.